ರಾಜಕೀಯ ನಾಯಕರು ಕೊಡುವಂತ ಈ ರೀತಿಯಾದಂತಹ ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ ಈ ಸಂದರ್ಭದಲ್ಲಿ. ಯಾಕಂತಂದ್ರೆ ಮುಂದಿನ ತಿಂಗಳು 2.5 ವರ್ಷ ಸರ್ಕಾರ ಪೂರೈಸ್ತಾ ಇದೆ. ಇದರ ಬೆನ್ನಲ್ಲೇ ಸರಣಿ ದೇಗುಲ ಯಾತ್ರೆ ಮಾಡ್ತಾ ಇರುವ ಡಿಸಿಎಂ ಡಿಕೆಶಿ ಸಿಎಂ ಆಗುವ ಸಂಕಲ್ಪ ಮಾಡಿದ್ದಾರೆ ಅಂತ ಅರ್ಚಕರು ಹೇಳಿದ್ದಾರೆ. ಪಂಚಮುಖಿ ಆಂಜನೇಯ ದೇಗುಲದ ಅರ್ಚಕ ಭಗವಂತ ಹಾಗೂ ಭಕ್ತನಿಗೂ ಸಂಬಂಧ ಎಂದಿರುವ ಡಿಸಿಎಂ ಅರ್ಚಕರು ಒಂದು ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೊಂದು ಕಡೆ ಇದು ಭಗವಂತ ಹಾಗೆ ಭಕ್ತನಿಗೂ ಇರುವಂತಹ ಸಂಬಂಧ ಅಂತ ಡಿಸಿಎಂ ಹೇಳಿದ್ದಾರೆ. ಇದೇ ಹೊತ್ತಲ್ಲಿ ಅಚ್ಚರಿ ಮೂಡಿಸಿದ ಯತೀಂದ್ರ ಅವರ ಹೇಳಿಕೆ ಒಂದು ರೀತಿಯಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕೆ ಅಂತಂದ್ರೆ ನವೆಂಬರ್ 10ಕ್ಕೆ ಸರ್ಕಾರ 2.5 ವರ್ಷವನ್ನ ಪೂರೈಸ್ತಾ ಇದೆ. ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು. ಬಟ್ ಈಗ ಆ ಒಂದು ಚರ್ಚೆ ತೀವ್ರ ಕುತೂಹಲ ಘಟ್ಟವನ್ನ ತಲುಪಿದೆ. ಸಂಕಲ್ಪ ಮಾಡಿದ್ದಾರೆ, ಮುಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಆಸೆ. ಮುಖ್ಯಮಂತ್ರಿ ಗ್ಯಾರಂಟಿ ಆಗ್ತಾರೆ. ಮತ್ತು ಇಲ್ಲಿ ಇನ್ನೂ ಒಂದು ಏನಂದರೆ, ಅವರು ಕೆಲವು ವರ್ಷಗಳ ಹಿಂದೆ ಒಂದು 15 ವರ್ಷಗಳ ಹಿಂದೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ರು, ಪ್ರಮೋಷನ್ ಆಯಿತು, ಅಂದರೆ DCM ಆದರು. ಏನು ಕೆಲವೊಂದು 15 ವರ್ಷಗಳ ಹಿಂದೆ. ಈಗ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಂದಿದ್ದಾರೆ, ಗ್ಯಾರಂಟಿ ಆಗ್ತಾರೆ. ಪಂಚಮುಖಿ ಪ್ರಾಣದೇವರು ಮತ್ತು ರಾಯರ ಆಶೀರ್ವಾದ ಇದೆ. ಮತ್ತು ಪುಷ್ಪಾರ್ಚನೆ ಅವ್ರ ಕೈಯಿಂದನೇ. ಏನು ರೀ ಪುಷ್ಪಾರ್ಚನೆ ಅಂದರೆ 108 ಮಂತ್ರದಿಂದ ಹೇಳಿ ಮಾಡಿರೋದು ಪುಷ್ಪಾರ್ಚನೆ. ಅದು ಭಾಳ ವಿಶೇಷ. ಅದು ಇವತ್ತು ದೀಪಾವಳಿ ಪಾಡ್ಯ, 3:30 ಮುಹೂರ್ತ, ಬುಧವಾರ, ಸ್ವಾತಿ ನಕ್ಷತ್ರ, ವಿಶೇಷ ದಿವಸಗಳಲ್ಲಿ ಮಾಡಿದ್ದಾರೆ. ಅವ್ರ ಇಷ್ಟ ಕಾರ್ಯಗಳು ಗ್ಯಾರಂಟಿ ನೆರವೇರುತ್ತೆ. ಇಷ್ಟಾರ್ಥ ಅವರು ಮನಸ್ಸಿನಲ್ಲಿ ಬೇಡಿಕೊಂಡಿದ್ದಾರೆ, ಅವರು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಅದು ಗ್ಯಾರಂಟಿ ಆಗುತ್ತೆ. ಇಲ್ಲಿ ಪಂಚಮುಖಿ ಪ್ರಾಣದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ ಮೇಲೆ 1 ದಿವಸ 2 ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಗ್ಯಾರಂಟಿ ಆಗ್ತಾರೆ. ಅವರು ಸಂಕಲ್ಪ ಮಾಡಿದ್ದಾರೆ, ಮುಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಆಸೆ. ಮುಖ್ಯಮಂತ್ರಿ ಗ್ಯಾರಂಟಿ ಆಗ್ತಾರೆ. ಮತ್ತು ಇಲ್ಲಿ ಇನ್ನೂ ಒಂದು ಏನಂದರೆ, ಅವರು ಕೆಲವು ವರ್ಷಗಳ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಲಾಯಿತು, ಏನು ಪ್ರಾರ್ಥನೆ ಮಾಡ್ಕೊಂಡ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಅದನ್ನ ಯಾವುದನ್ನು ಕೂಡ ಹೇಳೋದಿಲ್ಲ, ನನಗೂ ಭಗವಂತನಿಗೂ ಬಿಟ್ಟಂತ ವಿಚಾರ ಅಂತ ಹೇಳಿದ್ರು. ಹಾಗಾದ್ರೆ DK ಶಿವಕುಮಾರ್ ಏನು ಹೇಳಿದ್ರು ಕೇಳೋಣ ಬನ್ನಿ. ಭಾರತ್ ಜೋಡೋಕ್ ಬಂದಾಗ ಏನ್ ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಿ ಸರ್? ಈಗ 2ನೇ ಬಾರಿ ಬಂದಿದ್ರಿ, ಈಗ ಏನ್ ಸಂಕಲ್ಪ ಮಾಡ್ಕೊಂಡ್ರಿ? ರಾಯರ ಸಂಕಲ್ಪ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದಿರೋದು. ಈಗ ಸರ್ ಈಗ ಏನ್ ಸಂಕಲ್ಪ ಮಾಡಿದ್ರಿ ಅಂತ ದಯವಿಟ್ಟು ತಿಳಿಸ್ಬೋದಾ? ಈಗ ಭಾರತ್ ಜೋಡೋಕ್ ಬಂದಾಗ ಏನ್ ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಿ ಸರ್? ಈಗ 2ನೇ ಬಾರಿ ಬಂದಿದ್ರಿ, ಈಗ ಏನ್ ಸಂಕಲ್ಪ ಮಾಡ್ಕೊಂಡ್ರಿ? ರಾಯರ ಸಂಕಲ್ಪ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದಿರೋದು. ಈಗ ಸರ್ ಈಗ ಏನ್ ಸಂಕಲ್ಪ ಮಾಡಿದ್ರಿ ಅಂತ ದಯವಿಟ್ಟು ತಿಳಿಸ್ಬೋದಾ? ನಿಜಕ್ಕೂ ಕೂಡ ತೀವ್ರ ಕುತೂಹಲವ ಘಟ್ಟವನ್ನ ತಲುಪಿದೆ ಅಂತಾನೆ ಹೇಳಬಹುದಾಗುತ್ತೆ ಈ ಎಲ್ಲ ಬೆಳವಣಿಗೆಗಳು. ಒಂದ್ ಕಡೆ ಯತೀಂದ್ರ ಅವರು ಕೊಡ್ತಾ ಇರುವಂತಹ ಹೇಳಿಕೆ ಗಮನಿಸಿದ್ವಿ. ರಾಜಕೀಯ ಅಂತಿಮ ಘಟ್ಟದಲ್ಲಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿರುವಂಥದ್ದು ಯತೀಂದ್ರ ಅವರು. ಈ ಒಂದು ಹೇಳಿಕೆ ಕೂಡ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿರುವಂಥದ್ದು. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರನ್ನ ಹೊಗಳ್ತಾ ಇದ್ದಾರೆ ಯತೀಂದ್ರ. ಬಟ್ ಮತ್ತೊಂದು ಕಡೆ DK ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ದೇವಸ್ಥಾನಗಳಿಗೆ DK ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು, ಅಲ್ಲಿ ಜೊತೆಗೆ ಅವರು ಸಲ್ಲಿಸ್ತಾ ಇರುವಂತಹ ವಿಶೇಷ ಪೂಜೆಗಳೇನಿದ್ದಾವೆ, ಅದರ ಫಲ ಏನಿದೆ, ಇವೆಲ್ಲವನ್ನೂ ಕೂಡ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಘಟ್ಟವನ್ನು ತಲುಪಿರುವಂಥದ್ದು.